ಇವತ್ತಿನ ವ್ಲಾಗ್ ಇಟ್ಸ್ ಗೋಯಿಂಗ್ ಟು ಬಿ ಕ್ಯೂ ಅಂಡ್ ಎ ವ್ಲಾಗ್. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ದೆ ಆಸ್ಕ್ ಮೀ ಎನಿಥಿಂಗ್ ಅಂತ. ನಂದು ಸಿನ್ಸ್ ಇಟ್ ಇಸ್ ಅ ನ್ಯೂ ಅಕೌಂಟ್ ಅಂಡ್ ಕಂಪ್ಲೀಟ್ಲಿ ಸ್ಟ್ರೇಂಜರ್ಸ್ ನನ್ನ ಫಾಲೋ ಮಾಡ್ತಿರೋದು. ಸೊ ಹಾಗಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇರುತ್ತೆ ಅಂಡ್ ನಂಗೆ ಡಿ ಎಮ್ಸ್ ಕೂಡ ಬರ್ತಾನೆ ಇರುತ್ತೆ. ಮೋಸ್ಟ್ ಆಫ್ ದ ಕ್ವೆಶನ್ಸ್ ವಿಲ್ ಬಿ ಲೈಕ್ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೇಳೋ ಅಂತ ಕ್ವೆಶನ್ಸ್. ಸೊ ನಾನು ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅಂಡ್ ಇವಾಗ ವರ್ಕ್ ಮಾಡ್ತಾ ಇರ್ತೀನಿ ಅಂಡ್ ಪ್ಯಾರಲಲ್ ಆಗಿ ಬ್ರೇಕ್ ಸಿಕ್ಕಿದಾಗ ಎಲ್ಲ ಐ ವಿಲ್ ಬಿ ಆನ್ಸರಿಂಗ್ ಟು ಆಲ್ ಆಫ್ ದೋಸ್ ಕ್ವೆಶನ್ಸ್ ಒನ್ ಬೈ ಒನ್. ಸೊ ಹಾಗಾದ್ರೆ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ನಾನ್ ಇವಾಗ 1 ಮಂತ್ ಆರ್ 2 ಮಂತ್ಸ್ ಬ್ಯಾಕ್ ಇನ್‌ಸ್ಟಾಗ್ರಾಮ್ ಅಕೌಂಟ್ ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಂಗೇನು ಹೇಳ್ಕೊಳ್ಳೋಷ್ಟು ಫಾಲೋವರ್ಸ್ ಏನಿಲ್ಲ. ಬಟ್ ತುಂಬಾನೇ ರಿಪೀಟೆಡ್ ಕ್ವೆಶನ್ಸ್ ಬರ್ತಾ ಇರತ್ತೆ. ಸೊ ಅಂಥ ಕ್ವೆಶನ್ಸ್‌ನೆಲ್ಲ ಪಿಕ್ ಮಾಡಿ ಐ ವಿಲ್ ಬಿ ಆನ್ಸರಿಂಗ್. ಆಯ್ತಾ? ಸೊ ಮೊದಲನೇದಾಗಿ ಯಾವ ಊರು? ನಾನು ಹುಟ್ಟಿದ್ದು ಚಿತ್ರದುರ್ಗ. ಬಟ್ ಹುಟ್ದಾಗಿಂದ ಬೆಳೆದಿದ್ದು ಎಲ್ಲ ಬೆಂಗಳೂರೇ. ಸೊ ಬೆಂಗಳೂರು ನಮ್ಮೂರು. ನಿಮ್ಮೂರು ಯಾವ ಊರು? ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ಇರೋದು ಏನ್ ಓದಿದ್ದೀರಾ? ಏನ್ ಮಾಡ್ತಿದ್ದೀರಾ? ವಾಟ್ ಡು ಯು ಡೂ ಫಾರ್ ಅ ಲಿವಿಂಗ್ ಅಂತ. ಸೊ ನಾನು ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋದು. ಅಂಡ್ ಇವಾಗ ಸದ್ಯಕ್ಕೆ ಐ ವರ್ಕ್ ಇನ್ ಕಾರ್ಪೊರೇಟ್ ಆಸ್ ಅ ಬಿಸ್ನೆಸ್ ಅನಲಿಸ್ಟ್. ಸೊ ದ್ಯಾಟ್ ಈಸ್ ಅಬೌಟ್ ಮೀ. ನೆಕ್ಸ್ಟ್ ಕ್ವೆಶ್ಚನ್ ಇರೋದು ಸ್ಯಾಲ್ರಿ ಎಷ್ಟು ಅಂತ. ಡೈಲಿ ಅಪ್ ಅಂಡ್ ಡೌನ್ ಆಟೋಗೆ ಓಡಾಡಕ್ಕೆ ಆಗುತ್ತೆ. ಜಿಮ್ ಫೀಸ್ ಪೇ ಮಾಡಕ್ಕಾಗತ್ತೆ. ಅಂಡ್ ನನ್ನ ಡೈಲಿ ಎಸೆನ್ಷಿಯಲ್ಸ್‌ನೆಲ್ಲ ಮ್ಯಾನೇಜ್ ಮಾಡೋ ಅಷ್ಟಂತೂ ಆಗತ್ತೆ. ಸೊ ಅದು ಸ್ಯಾಲ್ರಿ. ಇನ್ನೂ ಒಂದೇನ್ ಮಾಡ್ಬೋದು ಅಂದ್ರೆ, ನಿಮ್ ಪ್ರಕಾರ ನನ್ ಸ್ಯಾಲ್ರಿ ಎಷ್ಟು ಅಂತ ನಿಮಿಗನ್ಸುತ್ತೆ ಕಮೆಂಟ್ ಮಾಡಿ. ಓಕೆನಾ? ಹಾಯ್! ಏನಪ್ಪಾ ಸಡನ್ ಕಾಸ್ಟ್ಯೂಮ್ ಚೇಂಜ್ ಅಂತ ನೋಡ್ತಿದ್ದೀರಾ? ಯೆಸ್, ಇವತ್ತು ನೆಕ್ಸ್ಟ್ ಡೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ನೆನ್ನೆ ಅಷ್ಟೇ ಕ್ವೆಶನ್ಸ್‌ಗೆ ನನ್ಗೆ ಆನ್ಸರ್ ಮಾಡಕ್ಕಾಗಿದ್ದು. ಬಿಕಾಸ್ ಬೇರೆ ವರ್ಕಲ್ಲೂ ಬ್ಯುಸಿ ಇದ್ದೆ ಅಂಡ್ ಮಧ್ಯಾಹ್ನ ಬ್ರೇಕಲ್ಲಿ ರೀಲ್ಸ್ ಮಾಡಕ್ ಕೂಡ ಹೋಗಿದ್ವಿ. ಸೊ ಹಾಗಾಗಿ ಹ್ಮ್, ನೆನ್ನೆ ಅಷ್ಟೇ ಕ್ವೆಶನ್ಸ್ ಆನ್ಸರ್ ಮಾಡಕ್ಕಾಗಿದ್ದು. ಸೊ ಮಿಕ್ಕಿರೋ ಕ್ವೆಶನ್ಸ್‌ನ ಇವತ್ತು ಆನ್ಸರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಯೆಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂ ಅಂಡ್ ಎ. ಸೊ ನನಗ್ ಬಂದಿದಂಥ ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂದ್ರೆ, ನೀವು ಯೂಟ್ಯೂಬಲ್ಲಿ ಕೆಲವೊಂದ್ಸಲ ಪಾಪುದು ಕ್ಲಿಪ್ಪಿಂಗ್ಸ್ ಹಾಕ್ತಾ ಇರ್ತೀರಲ್ಲ, ಅದು ಯಾವ ಪಾಪು ಅಂತ. ಎಸ್, ಅದು ನಮ್ಮ ಅಕ್ಕನ ಮಗ ಅಥರ್ವ್ ಅಂತ. ಅವನೀಗ ಸದ್ಯಕ್ಕೆ ಪ್ರಿ ಕೆಜಿ. ಸೊ ಅವಂದು ಕ್ಲಿಪ್ಪಿಂಗ್ಸ್ ಹಾಕ್ತಾ ಇರ್ತೀನಿ ಅವಾಗ ಅವಾಗ. ಅವ್ನು ನಮ್ಮನೆಗೆ ಬಂದಾಗ ಆರ್ ನಾನು ಅವ್ರ ಮನೆಗೆ ಹೋದಾಗ ಎಲ್ಲ. ನೆಕ್ಸ್ಟ್ ಬಂದಿದಂತ ಕ್ವೆಶ್ಚನ್, ನಿಮ್ಗೆ ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರಾದ್ರೂ ಇದ್ದಾರಾ? ಎಷ್ಟ್ ಜನ ನೀವು ಅಂತ. ಸೊ ಎಸ್, ನಂಗಿರೋದು ಒನ್ ಅಂಡ್ ಓನ್ಲಿ ಸಿಸ್ಟರ್, ನಮ್ಮ ಅಕ್ಕ. ಅಂಡ್ ಅವಳ ಹೆಸರು ಅಕ್ಷತಾ. ಆಮೇಲೆ ಬಂದಿದಂತ ಕ್ವೆಶ್ಚನ್, ವೈ ಸೋ ಕ್ಯೂಟ್ ಅಂತ. ನಿಜವಾಗ್ಲೂ ಕ್ಯೂಟ್ ಆಗಿದ್ದೀನಾ? ಸೊ ನೋಡೋರ್ಗೆ ನಾನ್ ಕ್ಯೂಟ್ ಅನ್ಸ್ತಿದೀನಿ ಅಂದ್ರೆ, ನೋಡೋರ್ ಮನ್ಸು ಕೂಡ ಕ್ಯೂಟ್ ಆಗೇ ಇರುತ್ತೆ. ನೋಡೋರು ಕೂಡ ಕ್ಯೂಟ್ ಆಗೇ ಇರ್ತಾರೆ. ಸೊ ನೀವ್ ಕ್ಯೂಟ್ ಇದೀರಾ, ಹಾಗಾಗಿ ನಿಮ್ಗೆ ನಾನು ಕೂಡ ಕ್ಯೂಟ್ ಅಂತ ಅನ್ಸ್ತಿದೀನಿ ಆರ್ ಅನ್ಸ್ತಾ ಇರ್ಬಹುದು. ಸೊ ಅದೇ ಆನ್ಸರ್. ಆಮೇಲೆ ಕೆಲವೊಂದ್ ಕಮೆಂಟ್ಸ್ ಬಂದಿದೆ. ನೀವು ಕಾಂಟೆಂಟ್ ಚೆನ್ನಾಗ್ ಮಾಡ್ತಿದ್ದೀರಾ, ಇನ್ನೂ ಚೆನ್ನಾಗ್ ಮಾಡಿ, ಇನ್ನೂ ಜಾಸ್ತಿ ಜಾಸ್ತಿ ವಿಡಿಯೋಸ್ ಪೋಸ್ಟ್ ಮಾಡಿ. ಯೂಟ್ಯೂಬಲ್ಲಿ ತುಂಬಾ ಇರ್ರೆಗ್ಯುಲರ್ ಆಗಿದ್ದೀರಾ. ಹೌದು, ಕೆಲವೊಂದು ರೀಸನ್ಸ್ ಇಂದ ಇರ್ರೆಗ್ಯುಲರ್ ಆಗಿದ್ದೀನಿ. ಬಟ್ ರೆಗ್ಯುಲರ್ ಆಗಿ ಮಾಡ್ಬೇಕು ಅಂತ ನಾನು ಸುಮಾರು ಸಲ ಅನ್ಕೊಂಡಿದ್ದೀನಿ. ನೋಡೋಣ, ವಿಲ್ ಡೂ ಇಟ್. ನೆಕ್ಸ್ಟ್ ಬಂದಿದ್ ಕ್ವೆಶ್ಚನು, ನೀವು ಎಷ್ಟು ಮಂತ್ಸಿಂದ ಜಿಮ್ ಮಾಡ್ತಿದ್ದೀರಾ ಅಂತ. ನಾನು ಆಲ್ಮೋಸ್ಟ್ ಈಗ 1.5 ಇಯರ್ ಆಯ್ತು ಜಿಮ್ ಜಾಯಿನ್ ಆಗಿ. ಲಾಸ್ಟ್ ಇಯರ್ ತುಂಬಾನೇ ರೆಗ್ಯುಲರ್ ಆಗಿದ್ದೆ.
ಈ ಈ ಈ ಸಲ ಸ್ವಲ್ಪ ರೆಗ್ಯುಲರ್ ಆಗಿದ್ದೀನಿ. ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಸಲಕ್ಕೆ ಇಷ್ಟೇ ಕ್ವೆಶ್ಚನ್ಸು. ಸೊ ನಿಮಗೆ ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಯು ಕ್ಯಾನ್ ಡಿಎಮ್ ಮಿ ಎನಿ ಟೈಮ್ ರಿಗಾರ್ಡಿಂಗ್ ಜಾಬ್ ಅಥವಾ ರಿಗಾರ್ಡಿಂಗ್ ಕಾಂಟೆಂಟ್ ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಆರ್ ನೀವೇನಾದ್ರೂ ಒಪಿನಿಯನ್ಸ್ ಶೇರ್ ಮಾಡಂಗಿದ್ರೆ ಆರ್ ನೀವೇನಾದ್ರೂ ಐಡಿಯಾಸ್ ಹೇಳಂಗಿದ್ರೆ ನೀವ್ ನಂಗೆ ಯಾವಾಗ ಬೇಕಾದ್ರೂ ಡಿಎಮ್ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಚಾಲೆಂಜ್ ವಿಡಿಯೋಸ್ ಎಲ್ಲಾನು ಮಾಡ್ತಾ ಇರ್ತೀವಿ ಆದಷ್ಟು. ಸೊ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ. ಕೆಲವ್ರು ಹೆಂಗೆ ಅಂದ್ರೆ ಫಾಲೋ ಮಾಡಲ್ಲ ಬಟ್ ಸುಮ್ನೆ ಕ್ವೆಶ್ಚನ್ಸ್ ಡಿಎಂ ಮಾಡ್ತಾ ಇರ್ತಾರೆ. ನಿಮ್ದು ಈ ಊರಾ ಆ ಊರಾ ಅದಾ ಇದಾ ಅಂತ. ಸೊ ಎಲ್ಲಾ ಕ್ವೆಶ್ಚನ್ಸ್ನು ಕಲೆಕ್ಟ್ ಮಾಡಿ ಆಲ್ಮೋಸ್ಟ್ ಈ ವಿಡಿಯೋ ಅಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿದೀನಿ. ಇನ್ ಯಾವ್ದಾದ್ರು ಕ್ವೆಶ್ಚನ್ಸ್ ಮಿಸ್ ಆಗಿದ್ರೆ ನೆಕ್ಸ್ಟ್ ಯಾವಾಗಾದ್ರೂ Q&A ವ್ಲಾಗ್ ಮಾಡೋವಾಗ ತಗೋತೀನಿ. ಅಲ್ಲಿ ತನಕ ನನ್ನ ಚಾನೆಲ್‌ನ ನೋಡ್ತಾ ಇರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್‌ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್‌ನ ನೋಡಿ. ಇನ್ನೂ ಇಂಟ್ರೆಸ್ಟಿಂಗ್ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.